Hi, welcome to Step by Step Base Makeup for Beginners from a Beginner. First step, primer. Maybelline Fit Me ಮ್ಯಾಟ್ ಪ್ಲಸ್ ಪೋಲಿಸ್ ಪ್ರೈಮರ್ ಯೂಸ್ ಮಾಡ್ತಾ ಇದ್ದೇನೆ. ನೀವು ನಿಮ್ಮ ಹತ್ರ ಯಾವುದೇ ಸಿಲಿಕನ್ ಬೇಸ್ಡ್ ಅಕಾರ್ಡಿಂಗ್ ಟು ಯುವರ್ ಸ್ಕಿನ್ ಟೈಪ್ ಯೂಸ್ ಮಾಡ್ಬೋದು. ಪ್ರೈಮರ್ನ ಫುಲ್ ಫೇಸ್ಗೆ ಹೀಗೆ ಡ್ಯಾಪ್ ಮಾಡಿ ಅಪ್ಲೈ ಮಾಡಬೇಕು. ಇದರಿಂದ ಒಂದು ಪ್ರೊಟೆಕ್ಟಿವ್ ಲೇಯರ್ ಕ್ರಿಯೇಟ್ ಆಗ್ತದೆ. ಹಾಗೆಯೇ ಮೇಕಪ್ ತುಂಬ ಹೊತ್ತು ಲಾಂಗ್ ಲಾಸ್ಟಿಂಗ್ ಆಗಿ ಇರ್ತದೆ. ಇನ್ನು ನಿಮ್ಮದು ಆಯಿಲಿ ಸ್ಕಿನ್ ಆದರೆ ಅಥವಾ ಕಾಂಬಿನೇಷನ್ ಸ್ಕಿನ್ ಆದರೆ ನೀವು ಈ ಥರ ಮ್ಯಾಟ್ ಪೋಲಿಸ್ ಪ್ರೈಮರ್ ಯೂಸ್ ಮಾಡ್ಬೋದು, ಇಲ್ಲ ಸಿಲಿಕನ್ ಬೇಸ್ಡ್ ಪ್ರೈಮರ್ ಯೂಸ್ ಮಾಡ್ಬೋದು. ಇನ್ ಕೇಸ್ ನಿಮ್ಮದು ಡ್ರೈ ನಾರ್ಮಲ್ ಸ್ಕಿನ್ ಟೈಪ್ ಅಂದರೆ ಆಗ ನೀವು ಯಾವುದಾದ್ರೂ ಇಲ್ಯುಮಿನೇಟಿಂಗ್ ಪ್ರೈಮರ್ ಯೂಸ್ ಮಾಡ್ಬೋದು. ಅದನ್ನು ನಾನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ತೋರಿಸ್ತೇನೆ. ಹಾಯ್, ಇವತ್ತಿನ ಎಪಿಸೋಡಲ್ಲಿ ನೋಡೋಣ ನಾವು ಹೇಗೆ ನೀವು ಇಲ್ಯುಮಿನೇಟಿಂಗ್ ಪ್ರೈಮರ್ ಯೂಸ್ ಮಾಡ್ಬೋದು ನಿಮ್ಮದು ಕಾಂಬಿನೇಷನ್ ಸ್ಕಿನ್ ಆಗಿದ್ರು ಅಂತ. ಸೊ ಇಲ್ಲಿ ನಾನು ಲ್ಯಾಕ್ಮಿ ಲ್ಯೂಮಿ ಕ್ರೀಮ್ ಯೂಸ್ ಮಾಡ್ತೀನಿ. ಇದು ಮಾಯ್ಶ್ಚರೈಸರ್ ವಿತ್ ಹೈಲೈಟರ್. ಇಲ್ಲಿ ನಾನು ಇಷ್ಟೇ ಡ್ರಾಪ್ ಯೂಸ್ ಮಾಡ್ತಾಯಿದ್ದೀನಿ, ಒಂದು ಡ್ರಾಪ್ ಹೇಳ್ಬೋದು. ಇದನ್ನು ಹೈಯೆಸ್ಟ್ ಪಾಯಿಂಟಿಗೆ ಅಪ್ಲೈ ಮಾಡಬೇಕು, ಅಂದರೆ ಚಿಕ್ ಬೋನ್ಸ್, ಫೋರ್ ಹೆಡ್, ಹಾಗೆ ಚಿನ್ ಏರಿಯಾ. ಈಗ ಇದನ್ನು ಈ ಜಾಗದಲ್ಲೇ ಬ್ಲೆಂಡ್ ಮಾಡುವ. ನಿಮಗೆ ಫುಲ್ ಹೈಲೈಟಿಂಗ್ ಎಫೆಕ್ಟ್ ಬೇಡ ಅಂದರೆ, ನಿಮ್ಗೆ ಏನಾದರೂ ಇಲ್ಲ ಆಯಿಲಿ ಸ್ಕಿನ್ ಇದ್ರೂ ಪರವಾಗಿಲ್ಲ ಅಂದರೆ ನೀವು ಇದನ್ನು ಫುಲ್ ಫೇಸ್ಗೆ ಅಪ್ಲೈ ಮಾಡ್ಬೋದು. ನೋಡಿ, ಫೇಸಲ್ಲಿ ಆ ಗ್ಲೋ ಆಲ್ರೆಡಿ ಬಂದುಬಿಟ್ಟಿದೆ ಹೈಯೆಸ್ಟ್ ಪಾಯಿಂಟ್ಸಲ್ಲಿ. ಇದರಿಂದ ಮೇಕಪ್ ಇನ್ನೂ ಚೆನ್ನಾಗಿ ಕಾಣಿಸ್ತದೆ ಎಂಡಲ್ಲಿ. ಹಾಯ್, ವೆಲ್ಕಮ್ ಟು ಸ್ಟೆಪ್ ಬೈ ಸ್ಟೆಪ್ ಬೇಸ್ ಮೇಕಪ್ ಫಾರ್ ಬಿಗಿನರ್ಸ್ ಫ್ರಮ್ ಅ ಬಿಗಿನರ್. ಫಸ್ಟ್ ಸ್ಟೆಪ್, ಪ್ರೈಮರ್. ಮೇಬೆಲಿನ್ ಫಿಟ್ ಮೀ ಮ್ಯಾಟ್ ಪ್ಲಸ್ ಪೋಲಿಸ್ ಪ್ರೈಮರ್ ಯೂಸ್ ಮಾಡ್ತಾ ಇದ್ದೇನೆ. ನೀವು ನಿಮ್ಮ ಹತ್ರ ಯಾವುದೇ ಸಿಲಿಕನ್ ಬೇಸ್ಡ್ ಅಕಾರ್ಡಿಂಗ್ ಟು ಯುವರ್ ಸ್ಕಿನ್ ಟೈಪ್ ಯೂಸ್ ಮಾಡ್ಬೋದು. ಪ್ರೈಮರ್ನ ಫುಲ್ ಫೇಸ್ಗೆ ಹೀಗೆ ಡ್ಯಾಪ್ ಮಾಡಿ ಅಪ್ಲೈ ಮಾಡಬೇಕು. ಇದರಿಂದ ಒಂದು ಪ್ರೊಟೆಕ್ಟಿವ್ ಲೇಯರ್ ಕ್ರಿಯೇಟ್ ಆಗ್ತದೆ. ಹಾಗೆಯೇ ಮೇಕಪ್ ತುಂಬ ಹೊತ್ತು ಲಾಂಗ್ ಲಾಸ್ಟಿಂಗ್ ಆಗಿ ಇರ್ತದೆ. ಇನ್ನು ನಿಮ್ಮದು ಆಯಿಲಿ ಸ್ಕಿನ್ ಆದರೆ ಅಥವಾ ಕಾಂಬಿನೇಷನ್ ಸ್ಕಿನ್ ಆದರೆ ನೀವು ಈ ಥರ ಮ್ಯಾಟ್ ಪೋಲಿಸ್ ಪ್ರೈಮರ್ ಯೂಸ್ ಮಾಡ್ಬೋದು, ಇಲ್ಲ ಸಿಲಿಕನ್ ಬೇಸ್ಡ್ ಪ್ರೈಮರ್ ಯೂಸ್ ಮಾಡ್ಬೋದು. ಇನ್ ಕೇಸ್ ನಿಮ್ಮದು ಡ್ರೈ ನಾರ್ಮಲ್ ಸ್ಕಿನ್ ಟೈಪ್ ಅಂದರೆ ಆಗ ನೀವು ಯಾವುದಾದ್ರೂ ಇಲ್ಯುಮಿನೇಟಿಂಗ್ ಪ್ರೈಮರ್ ಯೂಸ್ ಮಾಡ್ಬೋದು. ಹಾಯ್, ಇವತ್ತಿನ ಎಪಿಸೋಡಲ್ಲಿ ನೋಡೋಣ ನಾವು ಹೇಗೆ ನೀವು ಇಲ್ಯುಮಿನೇಟಿಂಗ್ ಪ್ರೈಮರ್ ಯೂಸ್ ಮಾಡ್ಬೋದು ನಿಮ್ಮದು ಕಾಂಬಿನೇಷನ್ ಸ್ಕಿನ್ ಆಗಿದ್ರು ಅಂತ. ಸೊ ಇಲ್ಲಿ ನಾನು ಲ್ಯಾಕ್ಮಿ ಲ್ಯೂಮಿ ಕ್ರೀಮ್ ಯೂಸ್ ಮಾಡ್ತೀನಿ. ಇದು ಮಾಯ್ಶ್ಚರೈಸರ್ ವಿತ್ ಹೈಲೈಟರ್. ಇಲ್ಲಿ ನಾನು ಇಷ್ಟೇ ಡ್ರಾಪ್ ಯೂಸ್ ಮಾಡ್ತಾಯಿದ್ದೀನಿ, ಒಂದು ಡ್ರಾಪ್ ಹೇಳ್ಬೋದು. ಇದನ್ನು ಹೈಯೆಸ್ಟ್ ಪಾಯಿಂಟಿಗೆ ಅಪ್ಲೈ ಮಾಡಬೇಕು, ಅಂದರೆ ಚಿಕ್ ಬೋನ್ಸ್, ಫೋರ್ ಹೆಡ್, ಹಾಗೆ ಚಿನ್ ಏರಿಯಾ. ಈಗ ಇದನ್ನು ಈ ಜಾಗದಲ್ಲೇ ಬ್ಲೆಂಡ್ ಮಾಡುವ. ನಿಮಗೆ ಫುಲ್ ಹೈಲೈಟಿಂಗ್ ಎಫೆಕ್ಟ್ ಬೇಡ ಅಂದರೆ, ನಿಮ್ಗೆ ಏನಾದರೂ ಇಲ್ಲ ಆಯಿಲಿ ಸ್ಕಿನ್ ಇದ್ರೂ ಪರವಾಗಿಲ್ಲ ಅಂದರೆ ನೀವು ಇದನ್ನು ಫುಲ್ ಫೇಸ್ಗೆ ಅಪ್ಲೈ ಮಾಡ್ತೀವಿ. ನೋಡಿ, ಫೇಸಲ್ಲಿ ಆ ಗ್ಲೋ ಆಲ್ರೆಡಿ ಬಂದುಬಿಟ್ಟಿದೆ ಹೈಯೆಸ್ಟ್ ಪಾಯಿಂಟ್ಸಲ್ಲಿ. ಇದರಿಂದ ಮೇಕಪ್ ಇನ್ನೂ ಚೆನ್ನಾಗಿ ಕಾಣಿಸ್ತದೆ ಎಂಡಲ್ಲಿ. ನೆಕ್ಸ್ಟ್ ಸ್ಟೆಪ್ ಅಂದರೆ ಮೇಕಪ್ಪಲ್ಲಿ ಅದು ಕಲರ್ ಕರೆಕ್ಷನ್ ಮಾಡೋದು. ನಿಮ್ಮ ಸ್ಕಿನ್ ಏನಾದರೂ ಅನ್ಇವನ್ ಆಗಿದ್ರೆ, ಡಾರ್ಕ್ ಸರ್ಕಲ್ ಇದ್ದರೆ, ಅಥವಾ ಹೀಗೆ ಟ್ಯಾನ್ ಇದ್ದರೆ, ಅಥವಾ ಇಲ್ಲಿ ಡಿಸ್ಕಲರೇಷನ್ ಇದ್ದರೆ ನೀವು ಕಲರ್ ಕರೆಕ್ಟರ್ ಯೂಸ್ ಮಾಡಬೇಕು. ಮೀಡಿಯಮ್ ಸ್ಕಿನ್ ಇದ್ದರೆ ನೀವು ಪೀಚ್ ಕಲರ್ ಯೂಸ್ ಮಾಡ್ಬೋದು ಕಲರ್ ಕರೆಕ್ಷನ್ಗೆ, ಅಥವಾ ನಿಮ್ಮ ಸ್ಕಿನ್ ಟೋನ್ಗಿಂತ ಸ್ವಲ್ಪ ಡಾರ್ಕ್ ಶೇಡ್ ಯೂಸ್ ಮಾಡ್ಬೋದು. ಅಥವಾ ನಿಮ್ಮ ಸ್ಕಿನ್ ಏನಾದರೂ ಡಸ್ಕಿ ಅಥವಾ ಡಾರ್ಕ್ ಸ್ಕಿನ್ ಟೋನಲ್ಲಿ ಇದ್ದರೆ ನೀವು ಆರೆಂಜ್ ಕರೆಕ್ಟರ್ ಯೂಸ್ ಮಾಡ್ಬೋದು. ಹಾಗೆಯೇ ಇನ್ನೂ ಬೇರೆ ಬೇರೆ ಥರ ಕಲರ್ ಕರೆಕ್ಷನ್ಸ್ಗಳು ಇವೆ, ರೆಡ್ನೆಸ್ಗೆ ಅಥವಾ ಇಲ್ಲಿ ಪರ್ಪಲ್ನೆಸ್ಗೆ ಎಲ್ಲ. ಅದನ್ನು ನಾನು ಇನ್ನೊಂದ್ಸತಿ ಯಾವಾಗಾದ್ರೂ ತೋರಿಸ್ತೇನೆ. ಸೊ ಇಲ್ಲಿ ನಾನು ತುಂಬ ಬೇಸಿಕ್ ಸ್ಟೆಪ್ಸ್ ಹೇಳ್ತಾ ಇದ್ದೇನೆ ಅಷ್ಟೇ. ಇವತ್ತು ನಾನು ಕಲರ್ ಕರೆಕ್ಷನ್ಗೋಸ್ಕರ ಈ ಮೆಬ್ಲಿನಿಂದ ಏಜ್ ರಿವೈಂಡ್ ಕನ್ಸೀಲರ್ ಯೂಸ್ ಮಾಡ್ತಾ ಇದ್ದೇನೆ. ಇದರಲ್ಲಿ ನನ್ನ ಶೇಡ್ ಕ್ಯಾರಮಲ್. ಇದು ನನಗೆ ಸ್ವಲ್ಪ ಡಾರ್ಕರ್ ಶೇಡ್. ಇದರಿಂದ ನಾನು ಡೈರೆಕ್ಟಾಗಿ ಅಪ್ಲೈ ಮಾಡ್ತೇನೆ ಎಲ್ಲೆಲ್ಲಿ ನನಗೆ ಕವರೇಜ್ ಬೇಕು. ನೋಸ್ ಅರೌಂಡ್ ಮೌತ್, ಹಾಗೆ ಫೋರ್ ಹೆಡ್. ಇದು ಸ್ಮಾಲ್ ಬ್ಯೂಟಿ ಬ್ಲೆಂಡರ್, ಡ್ಯಾಂಪ್, ಇದರಲ್ಲಿ ಬ್ಲೆಂಡ್ ಮಾಡಬೇಕು. ಈಗ ನೀವು ನೋಡ್ಬೋದು ಸ್ಕಿನ್ ಯಾವ ಥರ ಈವನ್ ಆಗಿದೆ ಆಫ್ಟರ್ ಕಲರ್ ಕರೆಕ್ಷನ್. ಓಕೆ, ಬಾಯ್. ನೆಕ್ಸ್ಟ್ ಸ್ಟೆಪ್ ಅನ್ನೋದು ಫೌಂಡೇಶನ್. ಇಲ್ಲಿ ಫೌಂಡೇಶನ್ಗೆ ನಾನು ಯೂಸ್ ಮಾಡ್ತಿರೋದು ಮತ್ತು ಮೇಬ್ಲಿನಿಂದ ಇದು ಫಿಟ್ ಮೀ ಫೌಂಡೇಶನ್ ಮ್ಯಾಟ್ ಪ್ಲಸ್ ಪೋರ್ಲೆಸ್. ಇದರಲ್ಲಿ ನನ್ನ ಶೇಡ್ 220. ಫೌಂಡೇಶನಿಂದ ಒಂದು 2 ಡ್ರಾಪ್ಸ್ ನಾನು ತಗೊಳ್ತಾ ಇದ್ದೇನೆ, ಅಥವಾ ನೀವು ಯಾವುದಾದ್ರು ಪ್ಯಾಲೆಟ್ ಯೂಸ್ ಮಾಡ್ಬೋದು. ಈಗ ಇದನ್ನು ಫಸ್ಟ್ ಡಾಟ್ ಆಗಿ ಫುಲ್ ಅಪ್ಲೈ ಮಾಡುವ. ನೋಡಿ, ಈ ಸೈಡ್ ಏನಿದೆ ಇದನ್ನು ಬಿಟ್ಟು ನಾವು ಆದಷ್ಟು ಫೇಸ್ ಸೆಂಟ್ರಲ್ಲಿ ಇದನ್ನು ಅಪ್ಲೈ ಮಾಡುವ. ಈಗ ಫೌಂಡೇಶನ್ ಬ್ಲೆಂಡ್ ಮಾಡೋದಕ್ಕೆ ನಾನು ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡ್ತಿದ್ದೇನೆ. ಇದು ವೆಟ್ ಬ್ಯೂಟಿ ಬ್ಲೆಂಡರ್. ನ್ಯಾಚುರಲ್ ಫಿನಿಶ್ಗೆ ಯಾವಾಗಲೂ ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಇದು ಯಾಕಂದರೆ ಪ್ರಾಡಕ್ಟ್ ಅಬ್ಸಾರ್ಬ್ ಮಾಡೋದ್ರಿಂದ ನಿಮಗೆ ಒಂದು ನ್ಯಾಚುರಲ್ ಕವರೇಜ್ ಸಿಗ್ತದೆ. ಇಲ್ಲ ನಿಮಗೆ ಹೈ ಕವರೇಜ್ ಬೇಕು, ಒಂದು ಪಾರ್ಟಿ ಫಂಕ್ಷನ್ಸ್ ಅಟೆಂಡ್ ಮಾಡಬೇಕು ಅಂದರೆ ನೀವು ಫೌಂಡೇಶನ್ ಬ್ರಷ್ ಯೂಸ್ ಮಾಡ್ಬೋದು. ಡ್ಯಾಬಿಂಗ್ ಮೋಷನ್ ಯಾವಾಗಲೂ ಡ್ರ್ಯಾಗ್ ಮಾಡಬಾರ್ದು ಅಥವಾ ರಬ್ ಮಾಡಬಾರ್ದು. ಡ್ಯಾಬ್ ಡ್ಯಾಬ್ ಡ್ಯಾಬ್. ನೋಡಿ ಯಾವ ಥರ ಈವನ್ ಆ್ಯಂಡ್ ನ್ಯಾಚುರಲ್ ಒಂದು ಫಿನಿಶ್ ಕೊಟ್ಟಿದೆ ನಮ್ಮ ಸ್ಕಿನ್ಗೆ. ನಿಮ್ಮ ಸ್ಕಿನ್ ಅಂತಾನೆ ಅನ್ನಿಸ್ತದೆ, ತುಂಬ ಎಕ್ಸ್ಟ್ರಾ ಹೆವಿ ಲೇಯರ್ ಅಂತ ಅನಿಸೋದಿಲ್ಲ. ತುಂಬ ನ್ಯಾಚುರಲ್ ಈವನ್ ಕವರೇಜ್ ಕೊಟ್ಟಿದೆ.
ಇದು ಒಂದೇ ಲೇಯರ್ ಸಾಕು ಅಂತ ಅನ್ನಿಸ್ತದೆ ನನಗೆ. ನಿಮ್ಮ ವಿಶ್, ನೀವು ಬೇಕಂದರೆ ಲೇಯರ್ ಅಪ್ ಮಾಡ್ಬೋದು. ಹಾಯ್, ಈ ಎಪಿಸೋಡಲ್ಲಿ ನೋಡುವ ಈವನ್ ಆಗಿರೋ ನಮ್ಮ ಸ್ಕಿನ್ಗೆ ಸ್ವಲ್ಪ ಹೇಗೆ ಡೆಪ್ತ್ ಆ್ಯಂಡ್ ವಾರ್ಮ್ತ್ ಕೊಡ್ಬೋದು ಅಂತ. ಅದಕ್ಕೋಸ್ಕರ ನಾನು ಯೂಸ್ ಮಾಡ್ತಿರೋದು ಒಂದು ಕಾಂಟೋರ್ ಸ್ಟಿಕ್. ಯಾವುದೇ ಬ್ರ್ಯಾಂಡ್ನ ನೀವು ತಗೊಳ್ಳಿ, ನಾನು ಯೂಸ್ ಮಾಡ್ತಿರೋದು NYB ಇಂದ. ಇದರಲ್ಲಿ ಶೇಡ್ ಟಾಫಿ. ಇದನ್ನು ನಾನು ಫೇಸಿದು ಔಟರ್ ಪಾರ್ಟ್ಸಲ್ಲಿ ಅಪ್ಲೈ ಮಾಡ್ತೇನೆ, ಅಂದರೆ ಫೋರ್ ಹೆಡ್ ನೋಡಿ ಈ ಏರಿಯಾದಲ್ಲಿ, ಅಂದರೆ ನಿಮ್ದು ಇಲ್ಲಿ ಹೇರ್ ಲೈನ್ ಇದೆ ಅಲ್ಲ ಆ ಲೈನ್. ನೆಕ್ಸ್ಟ್ ಅಂದರೆ ನಮ್ಮ ಕಿವಿ ಇಲ್ಲಿಂದ ಸ್ಟಾರ್ಟ್ ಆಗ್ತದಲ್ಲ ಆ ಪಾಯಿಂಟ್, ಅಲ್ಲಿಂದ ಹೀಗೆ ಈ ಆ್ಯಂಗಲಲ್ಲಿ ಕಾಂಟೋರ್ನ ಅಪ್ಲೈ ಮಾಡಬೇಕು. ಹೀಗೆ ಇದು ತುಂಬ ಹೆಲ್ಪ್ ಆಗೋದು ರೌಂಡ್ ಫೇಸ್ ಇದ್ರೆ ನಂತರ ನಿಮಗೆ ಆಗ ಈ ಲಿಫ್ಟೆಡ್ ಎಫೆಕ್ಟ್ ತುಂಬ ಚೆನ್ನಾಗಿ ಕಾಣಿಸ್ತದೆ. ನೆಕ್ಸ್ಟ್ ಅಂದರೆ ಈ ಜಾ ಲೈನಲ್ಲಿ ಇಲ್ಲೂ ಇದನ್ನು ಹೀಗೆ ಅಪ್ಲೈ ಮಾಡಬೇಕು. ಇನ್ನು ಮೇನ್ ಅಂದರೆ ನೋಸ್ ಕಾಂಟೋರ್. ಯಾರು ನೋಸ್ ನಂತರ ಶೇಪ್ ಇಲ್ಲದೆ ಇರ್ತದಲ್ಲ ಆ ನೋಸ್ನ ಸ್ವಲ್ಪ ಶೇಪ್ ಇದೆ, ಸ್ವಲ್ಪ ಶಾರ್ಪ್ ಇದೆ ಅಂತ ಇಲ್ಯೂಷನ್ ಕೊಡೋಕ್ಕೆ ಇದು ತುಂಬ ಬಟರಿ ಸ್ಮೂತ್ ಇರೋದ್ರಿಂದ ಬೇಗ ಬ್ಲೆಂಡ್ ಆಗ್ತದೆ. ತುಂಬ ಎಫರ್ಟೇ ಬೇಡ ನಿಮಗೆ. ನಿಮ್ಮಲ್ಲಿ ನೀವು ನೋಡ್ತಾ ಇರ್ಬೋದು ಡಿಫ್ರೆನ್ಸ್ ನೋಡಿ, ಇಲ್ಲಿ ಫ್ಲಾಟಾಗಿ ಕಾಣಿಸ್ತದೆ, ಇಲ್ಲಿ ಒಂಥರ ಆ ಲಿಫ್ಟೆಡ್ ಎಫೆಕ್ಟ್ ಇದೆಯಲ್ಲ ತುಂಬ ಚೆನ್ನಾಗಿ ಕಾಣಿಸ್ತದೆ. ನೆಕ್ಸ್ಟ್ ಬ್ಲೆಂಡ್ ಮಾಡುವ ನೋಸ್ ಕಾಂಟೋರ್. ಅದಕ್ಕೋಸ್ಕರ ನಾನು ಸ್ಮಾಲರ್ ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡ್ತಾ ಇದ್ದೇನೆ. ಇದನ್ನು ಅಷ್ಟೇ ಹೀಗೆ ಬ್ಲೆಂಡ್ ಮಾಡಬೇಕು. ಓಕೆ ಬಾಯ್. ಸೊ ನೆಕ್ಸ್ಟ್ ಯೂಸ್ ಮಾಡುವ ಕನ್ಸೀಲರ್ ಹೈಲೈಟಿಂಗ್ ಪರ್ಪಸ್ಗೋಸ್ಕರ. ನಿಮ್ಮ ಸ್ಕಿನ್ ಟೋನ್ಗೆ ಸ್ವಲ್ಪ ಲೈಟರ್ ಕನ್ಸೀಲರ್ ಇದ್ದರೆ ಒಳ್ಳೆಯದು. ತುಂಬ ಲೈಟ್ ಅಲ್ಲ, 1 or 2 ಶೇಡ್ಸ್ ಲೈಟರ್ ಇದ್ದರೆ ಅಂಡರ್ ಐನ ಇನ್ನೂ ಬ್ರೈಟಾಗಿ ಕಾಣೋ ಹಾಗೆ ಮಾಡ್ಬೋದು. ಫುಲ್ ಫೇಸ್ಗಿಂತ ಅಂಡರ್ ಐ ಬ್ರೈಟ್ನೆಸ್ ಇದ್ದರೆ ನಿಮ್ಮ ಕಣ್ಣಿನ್ನು ಓಪನ್ ಅಪ್ ಆದಾಗೆ ಅನ್ನಿಸ್ತದೆ. ನಾನಿವತ್ತು ಹೈಲೈಟಿಂಗ್ ಕನ್ಸೀಲರ್ ಆಗಿ ಯೂಸ್ ಮಾಡ್ತಿರೋದು ಮೇಕಪ್ ರೆವಲ್ಯೂಷನಿಂದ ಈ ಕನ್ಸೀಲರ್. ಇದರಲ್ಲಿ ನನ್ನ ಶೇಡ್ C10 ಸ್ವಲ್ಪ ಅಪ್ಲೈ ಮಾಡ್ತೇನೆ, ತುಂಬ ಜಾಸ್ತಿ ಬೇಡ. ಹಾಗೆ ಔಟರ್ ವಿ ಹತ್ರ ಸೇಮ್ ಗೋಸ್ ಯುವರ್ ಬ್ರಿಡ್ಜ್ ಆಫ್ ದ ನೋಸಲ್ಲಿ, ಹಾಗೆ ನೋಸ್ ಟಿಪ್ಗೆ, ಮತ್ತು ಫೋರ್ ಹೆಡ್ಡಲ್ಲಿ ಸೆಂಟ್ರಲ್ಲಿ, ಕ್ಯೂಪಿಡ್ಸ್ ಬೋ, ಚಿನ್, ಮತ್ತು ಸ್ವಲ್ಪ ಈ ಕಾಂಟೋರ್ ಏನು ಮಾಡಿದ್ರಲ್ಲ ಅದು ಜಸ್ಟ್ ಬಿಲೋ ನೋಡಿ ಇಲ್ಲಿ ಇಷ್ಟೇ. ಯಾಕಂದರೆ ಆ ಕಾಂಟೋರ್ನ ಸ್ವಲ್ಪ ಶಾರ್ಪ್ ಮಾಡುವ ಅಂತ ಇದರ ಟಿಪ್ಪಿಂದ ನಾನು ಇದನ್ನು ಬ್ಲೆಂಡ್ ಮಾಡ್ತಾ ಇದ್ದೇನೆ. ಅಂಡರ್ ಐಗೆ ಹೇಗೆ ಇನ್ಸ್ಟೆಂಟ್ ಆಗಿ ಆ ಬ್ರೈಟ್ನೆಸ್ ಕೊಟ್ಟಿದೆ ಅಂತ ಬ್ಲೆಂಡ್ ಆದಮೇಲೆ ನೋಡಿ ಹೇಗೆ ಅಂಡರ್ ಐ ಬ್ರೈಟ್ನಪ್ ಆಗಿದೆ. ಹಾಗೆ ಫೋರ್ ಹೆಡ್ ಹಾಗೆ ಬ್ರಿಡ್ಜ್ ಆಫ್ ದ ನೋಸ್ ಎಲ್ಲ ಬ್ರೈಟಾಗಿ ಕಾಣಿಸ್ತಾ ಇದೆ. ಓಕೆ ಬಾಯ್. ಈಗ ಈ ಸ್ಟೆಪ್ ಆಪ್ಷನಲ್, ನಿಮ್ಗೆ ಇಷ್ಟ ಇದ್ದರೆ ಮಾಡ್ಬೋದು. ಇಲ್ಲ ನೀವು ಪೌಡರ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ಬೋದು. ನಿಮ್ಮ ಹತ್ರ ಕ್ರೀಮ್ ಬ್ಲಷ್ ಇದ್ದರೆ ಕ್ರೀಮ್ ಬ್ಲಷ್ ಯೂಸ್ ಮಾಡಿ, ಇಲ್ಲ ಎನಿ ಲಿಪ್ಸ್ಟಿಕ್ಸ್ ನೀವು ಯೂಸ್ ಮಾಡ್ಬೋದು, ಪಿಂಕ್ ಆರ್ ರೆಡ್ ಟೋನಲ್ಲಿರೋವಂಥದ್ದು. ನಾನಿಲ್ಲಿ ಬ್ಲೂ ಹೆವೆನಿಂದ ಮ್ಯಾಟ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೇನೆ ನೋಡಿ, ಲೈಟ್ ಪಿಂಕ್ ಕಲರ್. ಬೇಕಾದ್ರೆ ನೀವು ಡಾರ್ಕ್ ಕಲರ್ ಯೂಸ್ ಮಾಡ್ಬೋದು. ಸೊ ನಾನು ಈ ಕಲರಲ್ಲಿ ತೋರಿಸ್ತಾ ಇದ್ದೇನೆ ಇವತ್ತು. ಇದು ಟೋಟಲಿ ಆಪ್ಷನಲ್ ಕ್ರೀಮ್ ಬ್ಲಷ್. ಓಕೆನಾ, ಇದನ್ನು ಇಲ್ಲಿ ಕಾಂಟ್ರಾ ಅಪ್ಲೈ ಮಾಡಿದ್ರಲ್ಲ ಅದಕ್ಕಿಂತ ಜಸ್ಟ್ ಮೇಲೆ, ಸ್ವಲ್ಪ ಮೇಲೆ. ಫೇಸ್ ರೌಂಡ್ ಇರೋದ್ರಿಂದ ನಾನು ಆದಷ್ಟು ಲಿಫ್ಟೆಡ್ ಲುಕ್ ಕೊಡೋದಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ನಿಮ್ಮ ಫೇಸ್ ಏನಾದರೂ ಉದ್ದ ಇತ್ತು ಅಂದರೆ ಓಲ್ಡ್ ಶೇಪ್ ಇತ್ತು ಅಂದರೆ, ಅಥವಾ ಇನ್ನು ಲಾಂಗ್ ಸ್ವಲ್ಪ ಫೇಸ್ ಶೇಪ್ ಇರ್ತದಲ್ಲ ಅಂಥವರು ಆ್ಯಪಲ್ಸ್ ಆಫ್ ದ ಚೀಕ್, ಅಂದರೆ ನಗುವಾಗ ಇಲ್ಲೇನು ಈ ಚೀಕ್ ಪೋರ್ಷನ್ ಇದೆಯಲ್ಲ ಇಲ್ಲಿವರೆಗೂ ನೀವು ಬ್ಲಷ್ನ ಡ್ರ್ಯಾಗ್ ಮಾಡ್ಬೋದು. ಈ ಥರ ಕ್ರೀಮ್ ಬ್ಲಷ್ ಅಥವಾ ಕ್ರೀಮ್ ಲಿಪ್ಸ್ಟಿಕ್ ಆಸ್ ಅ ಬ್ಲಷ್ ಯೂಸ್ ಮಾಡೋದ್ರಿಂದ ನಿಮ್ಮ ಫೇಸ್ಗೆ ಇನ್ನೂ ಆ ಫ್ರೆಶ್ನೆಸ್, ಒಂದು ಫ್ಲೆಶಿ ಲುಕ್ ಸಿಗ್ತದೆ. ಹಾಗೆ ಇನ್ನೊಂದು ಪರ್ಪಸ್ ಏನಂದರೆ, ನಿಮ್ಮ ಬ್ಲಷ್ ತುಂಬ ಹೊತ್ತು ಸ್ಟಿಕ್ ಆನ್ ಆಗಬೇಕಂದ್ರೆ ಈ ಥರ ಕ್ರೀಮ್ ಬ್ಲಷ್ ಯೂಸ್ ಮಾಡೋದ್ರಿಂದ ಅದು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಪೌಡರ್ ಪ್ರಾಡಕ್ಟ್ಸ್ಗೆ ಕಂಪೇರ್ ಮಾಡಿದರೆ. ಓಕೆ ಬಾಯ್. ಇವತ್ತು ನೋಡುವ ಹೇಗೆ ಸೆಟ್ ಮಾಡೋದು ನಿಮ್ಮ ಅಂಡರ್ ಐ ಅಥವಾ ಫುಲ್ ಫೇಸ್ ಅಂತ. ಸರಿ, 2 ಟೆಕ್ನಿಕ್ಸ್ ಇದೆ. ಒಂದು ಅಂದರೆ ಅಂಡರ್ ಐನ ಸೆಟ್ ಮಾಡಬೇಕಾಗ್ತದೆ. ಬೇಕ್ ಮಾಡೋದಕ್ಕಿಂತ ಮುಂಚೆ ಅಂಡರ್ ಐನ ಸೆಟ್ ಮಾಡಬೇಕಾಗ್ತದೆ. ಅದಕ್ಕೂ ಮುಂಚೆ ಯಾವುದೇ ಕ್ರೀಸ್ ಆಗಿದ್ರೆ ಅಂಡರ್ ಐಯಲ್ಲಿ ನೀವು ಬ್ಯೂಟಿ ಬ್ಲೆಂಡರಿಂದ ಒಂದ್ಸತಿ ಅದನ್ನು ಬ್ಲೆಂಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವ್ದಾದ್ರು ಕಾಂಪ್ಯಾಕ್ಟ್ ಪೌಡರ್ ತಗೊಳ್ಳಿ, ಕನ್ಸೀಲರ್ ಬ್ರಷ್, ಇದರ ಹೆಲ್ಪಿಂದ ನಾನು ತಗೊಳ್ತೇನೆ ಪ್ರಾಡಕ್ಟ್. ಓಕೆನಾ, ಈಗ ಇದನ್ನು ಲೈಟಾಗಿ ಸೆಟ್ ಮಾಡುವ. ಫಸ್ಟ್ ಸೆಟ್ ಮಾಡಿ ಒಂದೇ ಸತಿ ಬೇಕ್ ಮಾಡಿದರೆ ಏನಾದ್ರು ಕ್ರೀಸಲ್ಲಿ ಅದು ಸೆಟ್ಲ್ ಆಗುವಂಥ ಚಾನ್ಸಸ್ ಇರ್ತದೆ. ಲಿಡ್, ಹಾಗೆ ಈ ಸ್ಮೈಲ್ ಲೈನ್ ಹತ್ರನೂ ಸೇಮ್ ಫಾಲೋ ಮಾಡುವ ಸ್ಟೆಪ್. ಸೊ ಫೇಸ್ ಬೇಕ್ ಮಾಡೋದಕ್ಕೆ ನಾನು ಯೂಸ್ ಮಾಡ್ತಿರೋದು ಮೇಬ್ಲಿನ್ ಫಿಟ್ ಮೀಯಿಂದ ಈ ಲೂಸ್ ಪೌಡರ್. ಇದರ ಅಪ್ಲಿಕೇಟರಿಂದ ಲೂಸ್ ಪೌಡರ್ ತಗೊಳ್ಳುವ. ಹೀಗೆ ನಿಮ್ಮ ಕೈ ಹಿಂದೆ ಒಂದ್ಸತಿ ಇದನ್ನು ಹೀಗೆ ಬ್ಲೆಂಡ್ ಮಾಡ್ಕೊಳ್ಳಿ, ನೋಸ್ ಹತ್ರ ಹೀಗೆ, ಹಾಗೆ ಅಲ್ಲಿಂದ ಅಂಡರ್ ಐ ಅಟ್ಲೀಸ್ಟ್ 2 ಮಿನಿಟ್ಸ್ ಇದು ಹೀಗೇ ಇಲ್ಲಿ. ನಾನು ಇದನ್ನು ಡಸ್ಟ್ ಆಫ್ ಮಾಡ್ತೇನೆ, ಎಕ್ಸಸ್ ಏನಿದೆ ಅದನ್ನೆಲ್ಲ ಲೈಟ್ ಹ್ಯಾಂಡೆಡ್ ಆಗಿ. ಓಕೆ ಬಾಯ್.